ಮಣ್ಣಿನ ವಿಚಾರವಾಗಿ ನಮ್ಮ ದೇಶದಲ್ಲಿ ಮಹಾಭಾರತವೇ ನಡೆದು ಹೋಗಿದೆ. ಮಣ್ಣಿಗಾಗಿ ದ್ವಾಪರ ಯುಗದಲ್ಲಿ ಶುರುವಾದ ಮೋಹ ಕಲಿಯುಗದಲ್ಲಿ ತಾರಕಕ್ಕೇರಿದೆ. ಇದೆಲ್ಲ ಯಾಕೆ ಹೇಳ್ತಿದ್ವಿ ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರೋ ಅಜ್ಜಿಯೊಬ್ಬರ ಕೊಲೆ. ಬದುಕಿನ ಸಂಧ್ಯಾ ಕಾಲದಲ್ಲಿದ್ದ ಆಕೆ ದಾನಕ್ಕೆ ಹೆಸರುವಾಸಿಯಾಗಿದ್ರು. ಜೊತೆಗೆ 11 ಎಕರೆ ಆಸ್ತಿ ಕೂಡ ಇತ್ತು. ಇದನ್ನ ಲಪಾಯಿಟೋಸಕ್ಕೆ ಆಕೆಯ ಅಣ್ಣನ ಮಕ್ಕಳು ಯತ್ನಿಸಿ ಪೊಲೀಸರ ಅತಿಥಿಗಳಾಗಿದ್ದಾರೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ತರಕಾರಿ ಮಾರಾಟ ಮಾಡಿಕೊಂಡು ದೇವರ ಧ್ಯಾನದಲ್ಲಿ ತೊಡಗಿರೋ ಈ ಅಜ್ಜಿಯ ಹೆಸರು ಚಂದ್ರವ್ವ ಮಲ್ಲಪ್ಪ ನೀಲಜಿಗಿ ಅಂತ. ಮೂಲತಃ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದವರು. ಬಾಗಲಕೋಟೆಯ ತೇರದಾಳ ಪಟ್ಟಣದಲ್ಲಿ ತರಕಾರಿ ಮಾರಾಟ ಮಾಡಿ ಜೀವನ ಸಾಗಿಸ್ತಿದ್ರು. ಅಲ್ಲಮ ಪ್ರಭು ದೇವರ ಪರಮ ಭಕ್ತೆಯಾಗಿದ್ದ ಚಂದ್ರವ್ವ ದೇವರ ಗುಡಿ ಬಳಿ ಮನೆ ಮಾಡಿಕೊಂಡು ವಾಸ ಮಾಡ್ತಿದ್ರು. ಚಿಕ್ಕ ವಯಸ್ಸಿನಲ್ಲಿಯೇ ಪತಿ ಕಳೆದುಕೊಂಡಿದ್ದ ಚಂದ್ರವ್ವ ತರಕಾರಿ ಮಾರಾಟ ಮಾಡಿ ಜೀವನ ನಡೆಸುತ್ತಿದ್ದ ವೃದ್ಧೆ. ಚಂದ್ರವ್ವ ನೀಲಜಿಗಿಯನ್ನ ಒಬ್ಬ ವ್ಯಕ್ತಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಚಂದ್ರವ್ವ ಪತಿಯನ್ನ ಕಳೆದುಕೊಂಡಿದ್ರು. ಮದುವೆಯಾದ ಕೆಲವೇ ತಿಂಗಳುಗಳಲ್ಲಿ ಪತಿಯನ್ನ ಕಳೆದುಕೊಂಡಿದ್ದ ಕಾರಣ ಆಕೆಗೆ ಮಕ್ಕಳು ಇರಲಿಲ್ಲ. ಪತಿ ಅಕಾಲಿಕ ಮರಣದ ಬಳಿಕ ತೇರದಾಳ ಪಟ್ಟಣಕ್ಕೆ ಬಂದು ತರಕಾರಿ ವ್ಯಾಪಾರ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಿದ್ರು. ಚಂದ್ರವ್ವಗೆ ಮಕ್ಕಳಿಲ್ಲದ ಕಾರಣಕ್ಕೆ ಬಡಬಗ್ಗರಿಗೆ ದಾನ ಧರ್ಮ ಮಾಡಿಕೊಂಡಿದ್ರು. ತೇರದಾಳ ಪಟ್ಟಣದಲ್ಲಿ ಅಜ್ಜಿಗೆ ಕೊಡುಗೈ ದಾನಿ ಅಂತ ಹೆಸರಿತ್ತು. ಸುಮಾರು 60 ವರ್ಷಗಳಿಂದ ತರಕಾರಿ ವ್ಯಾಪಾರ ಮಾಡಿಕೊಂಡಿದ್ದ ಚಂದ್ರವ್ವ ತರಕಾರಿ ಮಾರಿ ಬಂದ ಹಣವನ್ನ ಜೋಪಾನವಾಗಿ ಕೂಡಿಟ್ಟುಕೊಂಡಿದ್ರು. ಅಲ್ಲಮ ಪ್ರಭುಗಳ ಗರ್ಭಗುಡಿಗೆ ಬೆಳ್ಳಿ ದ್ವಾರದ ಕೊಡುಗೆ. 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿಸಿದ್ರು 20 ಕೆಜಿ ಬೆಳ್ಳಿ ದ್ವಾರ. 60 ವರ್ಷಗಳಿಂದ ತೇರದಾಳ ಪಟ್ಟಣದಲ್ಲಿ ತರಕಾರಿ ಮಾರಾಟ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಚಂದ್ರವ್ವ ತರಕಾರಿ ಮಾರಾಟದಿಂದ ಬಂದ ಲಾಭವನ್ನ ಜೋಪಾನವಾಗಿ ಕೂಡಿಟ್ಟುಕೊಂಡಿದ್ರು. ಸುಮಾರು 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಮ ಪ್ರಭುಗಳ ದೇಗುಲದ ಗರ್ಭಗುಡಿಗೆ 20 ಕೆಜಿಯ ಬೆಳ್ಳಿಯ ದ್ವಾರ ಮಾಡಿಸಿದ್ರು. ಅಲ್ಲದೆ ಸುಮಾರು 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಭಕ್ತರಿಗಾಗಿ ಒಂದು ಕೊಠಡಿಯನ್ನ ಕೂಡ ಕಟ್ಟಿಸಿದ್ರು. ಹೀಗೆ ತಮ್ಮ ಇಡೀ ಜೀವನವನ್ನ ಅಲ್ಲಮ ಪ್ರಭುಗಳ ಸೇವೆಗೆ ಮುಡಿಪಾಗಿಟ್ಟಿದ್ರು. ಇದರಿಂದಾಗಿ ಇಡೀ ತೇರದಾಳ ಪಟ್ಟಣದಲ್ಲಿ ಚಂದ್ರವ್ವ ಭಾರಿ ಹೆಸರುವಾಸಿಯಾಗಿದ್ರು. ಈ ಅಜ್ಜಿ ಚಂದ್ರವ್ವನಿಗೆ ತನ್ನ ಅಣ್ಣನ ಮಕ್ಕಳ ಜೊತೆ ಜಮೀನು ವಿವಾದ ಶುರುವಾಗಿತ್ತು. ಕೊನೆಗೆ ಈ ವಿವಾದ ಕೋರ್ಟ್ ಮೆಟ್ಟಿಲೇರಿತ್ತು. 30 ವರ್ಷಗಳಿಂದ ಅಣ್ಣನ ಮಕ್ಕಳ ಜೊತೆ ಆಸ್ತಿ ವಿವಾದ. 9 ವರ್ಷಗಳ ಹಿಂದೆ ಚಂದ್ರವ್ವನ ಪರ ಕೋರ್ಟ್ ತೀರ್ಪು. ಚಂದ್ರವ್ವನ ತಂದೆ ಮಲ್ಲಪ್ಪಗೆ ಒಟ್ಟು 6 ಜನ ಮಕ್ಕಳು. ಚಂದ್ರವ್ವ ತಂದೆಗೆ 5 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗು ಆಗಿತ್ತು. ಚಂದ್ರವ್ವನನ್ನ ಚೆನ್ನಾಗಿಯೇ ಸಾಕಿದ್ದ ತಂದೆ ಆಕೆಯನ್ನ ಒಬ್ಬ ಸೂಕ್ತವರನಿಗೆ ಕೊಟ್ಟು ಮದುವೆ ಮಾಡಿದ್ರು. ಆದರೆ ಆಕೆಯ ದುರಾದೃಷ್ಟ ಅನ್ನೋ ರೀತಿ ಮದುವೆಯಾದ ಕೆಲ ದಿನಗಳಲ್ಲಿ ಆಕೆಯ ಪತಿ ಅಕಾಲಿಕ ಸಾವಿಗೆ ಗುರಿಯಾಗಿದ್ರು. ಇದಾದ ಬಳಿಕ ಆಕೆ ತೇರದಾಳ ಪಟ್ಟಣದಲ್ಲಿ ತರಕಾರಿ ಮಾರಾಟ ಮಾಡಿ ಜೀವನವನ್ನ ರೂಪಿಸಿಕೊಂಡಿದ್ರು. ಹೀಗಿದ್ದಾಗ ಸುಮಾರು 30 ವರ್ಷಗಳ ಹಿಂದೆ ಅವರ ಅಣ್ಣನ ಮಕ್ಕಳ ಜೊತೆಗೆ ಆಸ್ತಿ ವಿವಾದ ಶುರುವಾಗಿತ್ತು. ಚಂದ್ರವ್ವನಿಗೆ ಆಸ್ತಿ ಕೊಡಲು ಅಣ್ಣನ ಮಕ್ಕಳು ಒಪ್ಪದ ಕಾರಣಕ್ಕೆ ಆಕೆ ಕೋರ್ಟ್ ಮೆಟ್ಟಿಲೇರಿದ್ರು. ಸುಮಾರು 30 ವರ್ಷಗಳ ಹಿಂದೆ ಅಂದ್ರೆ ಸರಿಸುಮಾರು 1994ರಿಂದ 95ರಲ್ಲಿ ಚಂದ್ರವ್ವ ನ್ಯಾಯಾಲಯದ ಮೊರೆ ಹೋಗಿದ್ರು. ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ ತನಗೂ ಪಾಲು ಬೇಕು ಅಂತ ಪ್ರಕರಣವನ್ನ ದಾಖಲಿಸಿದ್ರು. ಸುಮಾರು 21 ವರ್ಷಗಳ ಕಾಲ ಆಸ್ತಿ ತಗಾದೆ ನಡೆದಿತ್ತು. ಬಳಿಕ 2016ರಲ್ಲಿ ಅಂದ್ರೆ ಸುಮಾರು 9 ವರ್ಷಗಳ ಹಿಂದೆ ಚಂದ್ರವ್ವನ ಪರ ನ್ಯಾಯಾಲಯ ತೀರ್ಪು ನೀಡಿತ್ತು. ನ್ಯಾಯಾಲಯದ ಆದೇಶದಂತೆ ಚಂದ್ರವ್ವನಿಗೆ ತಂದೆಯ ಪಿತ್ರಾರ್ಜಿತ ಆಸ್ತಿಯಲ್ಲಿ 11 ಎಕರೆ ನೀಡಬೇಕು ಅಂತ ಕೋರ್ಟ್ ಕೂಡ ತೀರ್ಪು ನೀಡಿತ್ತು. ಅಂದಿನಿಂದ ಆಕೆಯ ಅಣ್ಣಂದಿರ ಮಕ್ಕಳು ಆಕೆಯ ವಿರುದ್ಧ ಹಾಗೆ ಸಾಧಿಸಲು ಆರಂಭಿಸಿದ್ರು. ಇವರು ಮತ್ತು ಇವ್ರ ತಂದೆಗೆ ಇವರು 6 ಜನ ಬ್ರದರ್ ಸಿಸ್ಟರ್ ಇದ್ದರು. ಇವ್ರ ಜೊತೆಗೆ ಇನ್ನು 5 ಜನ ಬ್ರದರ್ಸ್ ಇದ್ದರು. ಇವ್ರ ಬ್ರದರ್ಸ್ ಜೊತೆಗೆ ಸುಮಾರು 30-35 ವರ್ಷದಿಂದ ಸಿವಿಲ್ ಡಿಸ್ಪ್ಯೂಟ್ ನಡೀತಾ ಇತ್ತು.
ಅದಕ್ಕೆ ಬಂದ್ಬಿಟ್ಟ ವಿಷಯ ಏನಿದೆ, ಇವರ ತಂದೆ ಆಸ್ತಿಯಲ್ಲಿ ಇವರಿಗೆ ಕೂಡ ಪಾಲು ಸಿಗಬೇಕು. 2016 ಇವ್ರ ಪರವಾಗಿ ಒಂದು ಆರ್ಡರ್ ಆಗಿದೆ. ಅದರ ಪ್ರಕಾರ ಇವರಿಗೆ 11 ಎಕರೆ ಜಮೀನು ಸಿಗಬೇಕಾಗಿತ್ತು. ಆದರೆ ಆ ಜಗೆ ಯಾವುದು ಆ ಸರ್ವೆ ಆಗಲಿಲ್ಲ. ಇವರ ಮೂಲತಃ ಊರು ಜಗದಲಲ್ಲಿ ಸರ್ವೆ ಆಗಲಿಲ್ಲ. ಕೋರ್ಟ್ ತೀರ್ಪು ಬಂದರೂ ಚಂದ್ರವ್ವಗೆ ಸಿಗಲಿಲ್ಲ ಆಸ್ತಿ. ಸರ್ವೆ ಮಾಡಲು ಸ್ಥಳೀಯ ನ್ಯಾಯಾಲಯದ ಆದೇಶ. 2016ರಲ್ಲಿ ಚಂದ್ರವ್ವ ಪರ ಕೋರ್ಟ್ ತೀರ್ಪು ನೀಡಿತ್ತು. ಆದರೆ ಅಂದಿನಿಂದಲೂ ಆಕೆಗೆ ಆಸ್ತಿಯಲ್ಲಿ ಪಾಲು ಸಿಕ್ಕೇ ಇರಲಿಲ್ಲ. ಸರ್ವೆ ಮಾಡಿ ಆಸ್ತಿ ಪಾಲು ಮಾಡಲು ಅಧಿಕಾರಿಗಳು ಮುಂದಾಗಿರಲಿಲ್ಲ. ಹೀಗಾಗಿ ಚಂದ್ರವ್ವ ಮತ್ತೆ ಸ್ಥಳೀಯ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದ್ರು. ಜಮೀನಿನ ಸರ್ವೆ ಮಾಡಿಸಿ ಆಸ್ತಿ ಭಾಗ ಮಾಡಲು ಸ್ಥಳೀಯ ನ್ಯಾಯಾಲಯ ಆದೇಶ ಮಾಡಿತ್ತು. ಹೀಗಾಗಿ ತಾಲೂಕು ಸರ್ವೇಯರ್ ಜನವರಿ 12ರಿಂದ 14ನೇ ತಾರೀಕಿನೊಳಗೆ ಬಂದು ಸರ್ವೆ ಮಾಡುತ್ತೇನೆ ಅಂತ ನೋಟಿಸ್ ಕೊಟ್ಟಿದ್ರು. ಅದರಂತೆ ಮಂಗಳವಾರ ಜಮೀನಿನ ಸರ್ವೆ ಮಾಡ್ತಿದ್ರು. ಮೊನ್ನೆ ಮತ್ತೆ ಲೋಕಲ್ ಕೋರ್ಟಿಂದ 27/11/2020-25 ಬನಟ್ಟಿ ಕೋರ್ಟಲ್ಲಿ ಮತ್ತೆ ಇವ್ರ ಪರವಾಗಿ ಇನ್ನೊಂದು ಆರ್ಡರ್ ಪಾಸ್ ಏನಾಗಿದೆ. ಗೌರ್ಮೆಂಟ್ ಕಡೆಯಿಂದ ಸರ್ವೆ ಮತ್ತು ಮೆಜರ್ಮೆಂಟ್ ಮೋಜನಿ ಆಗಬೇಕು. ಜಗದಲ್ ಗ್ರಾಮಲ್ಲಿ ಯಾವ ಜಾಗ ಇವ್ರದ್ದು ಇದೆ, 11 ಎಕರೆ ಇವರ ಹೆಸರಿಗೆ ಏನಾಗಿದೆ ಅದರಲ್ಲಿ ಯಾವುದು ಇದಕ್ಕಿದೆ ಗುಡಿಸ್ಬೇಕು. ಅದರ ವಿಚಾರವಾಗಿ ತಾಲೂಕು ಸರ್ವೇಯರ್ ಅವರು 12ನೇ ತಾರೀಕಿಗೆ ಎಲ್ಲ ರಿಲೇಟೆಡ್ ಪಾರ್ಟೀಸ್ಗೆ ನೋಟಿಸ್ ಕೊಟ್ಟರು. ಏನಂತ, ನಾನು 12 ಅಥವಾ 12ರಿಂದ 14 ತಾರೀಕು ಮಧ್ಯದಲ್ಲಿ ಬಂದು ಸರ್ವೆ ಮಾಡ್ತೀನಿ. ಮಕ್ಕಳಿಲ್ಲದ ಕಾರಣ ಅಜ್ಜಿಗೆ ಪೂಜಾರಿ ಕಾಡಯ್ಯ ಸಾತ್. ಕಾರಿನಿಂದ ಇಳಿಯುತ್ತಿದ್ದಂತೆ ನಾಲೆಗೆ ದೂಡಿದ ದುಷ್ಟರು. ಸರ್ವೇಯರ್ ನೋಟಿಸ್ ನೀಡಿದ ಕಾರಣಕ್ಕೆ ಅಜ್ಜಿ ಒಂದು ಕಾರು ಮಾಡಿಕೊಂಡು ಜಗದಾಳ ಗ್ರಾಮಕ್ಕೆ ಬಂದಿದ್ರು. ಆಕೆಗೆ ಮಕ್ಕಳಿಲ್ಲದ ಕಾರಣಕ್ಕೆ ಅಲ್ಲಮಪ್ರಭು ದೇಗುಲದ ಪೂಜಾರಿ ಕಾಡಯ್ಯ ಆಕೆಯ ಆರೈಕೆ ಮಾಡ್ತಿದ್ರು. ಹೀಗಾಗಿ ಅವರ ಜೊತೆಗೆ ತಮ್ಮ ಜಮೀನಿನ ಬಳಿಗೆ ಕಾರಿನಲ್ಲಿ ಹೋಗಿದ್ರು. ಆಗ ಚಂದ್ರವ್ವರ ಅಣ್ಣನ ಮಕ್ಕಳು ಟೀ ಕುಡಿಯಲು ಮನೆಗೆ ಬಾ ಅಂತ ಕರೆದಿದ್ದಾರೆ. ಆದ್ರೆ ಚಂದ್ರವ್ವ ಕಾರಿನಲ್ಲೇ ಕೂತಿದ್ರಂತೆ. ಆದ್ರೆ ಯಾವಾಗ ಆಕೆ ಕಾರಿನಿಂದ ಕೆಳಗೆ ಇಳಿದ್ರು, ಆಕೆಯನ್ನ ನಾಲೆಗೆ ನೂಕಿದ್ವಿ ಅಂತ ಆರೋಪಿಗಳು ಪೊಲೀಸರ ಎದುರು ತಪ್ಪೊಪ್ಪಿಕೊಂಡಿದ್ದಾರೆ. ಇವರಿಗೆ ಯಾವುದು ಮಕ್ಕಳು ಇಲ್ಲ. ಹಾಲತ ಇವರು ಪಕ್ಕ ಒಂದು ಊರಲ್ಲಿ ಒಂದು ಟೆಂಪಲ್ ದೇವಸ್ಥಾನ ಅಲ್ಲಿ ಅಲ್ಲಂಪ್ರಭು ಟೆಂಪಲ್ ಅಲ್ಲಿ ರಬ್ಕೋಯಿ ಬನಟ್ಟಿ ತಾಲೂಕಲ್ಲಿ ವಾಸ ಮಾಡ್ತಾ ಇದ್ರು. ಅಲ್ಲಿದ್ದು ಇರೋ ಪೂಜಾರಿ ಕಾಡಯ್ಯ ಅವರ ಹೆಲ್ಪ್ ತಗೊಂಡು ಇವರು ಗಾಡಿಯಿಂದ ಒಂದು ವೆಹಿಕಲಿಂದ 13ನೇ ತಾರೀಕಿಗೆ ಬೆಳಿಗ್ಗೆ ಇವರು ಜಗದಲ್ ಗ್ರಾಮಕ್ಕೆ ಬಂದಿದ್ದರು. ತಾಲೂಕು ಸರ್ವೆ ನೋಟಿಸ್ ಪ್ರಕಾರ ಗ್ರಾಮಕ್ಕೆ ಬಂದಿದ್ದರು. ಸುಮಾರು 1 ಗಂಟೆಗೆ ಅಲ್ಲಿ ಬಂದಾಗ ಸರ್ವೇಯರ್ ಮತ್ತು ಇವ್ರ ಜೊತೆಗೆ ಯಾರು ಕಾಡಯ್ಯ ಪೂಜಾರಿ ಅವರು ಯಾರು ಬಂದಿದ್ದಾರೆ ಅವರು ಸರ್ವೆ ಕಡೆ ಜಗ ನೋಡೋಕ್ಕೆ ಹೋದರು. ಅಷ್ಟೊಳಗೆ ಇವ್ರ ಬ್ರದರ್ಸ್ದು ಮಕ್ಕಳು 3 ಜನ ಮಕ್ಕಳು ಬರ್ತಾರೆ. ಇವರಿಗೆ ಟೀಗೋಸ್ಕರ ಅವ್ರ ಮನೆ ಒಳಗೆ ಕರೀತಾರೆ. ಇವರು ಗಾಡಿಯಲ್ಲಿನೇ ವೇಟ್ ಮಾಡ್ತಾಯಿದ್ರು. ಆ್ಯಸ್ ಪರ್ ದ ವರ್ಜನ್ಸ್ ಆಫ್ ಇದು ಅಕ್ಯೂಸ್ದು ವಾಲಂಟರಿ ಸ್ಟೇಟ್ಮೆಂಟ್ ಪ್ರಕಾರ ಅವರು ಗಾಡಿಯಿಂದ ಹೊರಗಡೆ ಬಂದಾದ ನಂತರ 3 ಜನ ಇವರಿಗೆ ಅಲ್ಲಿ ಪಕ್ಕ ಕೆನಾಲಲ್ಲಿ ಪುಷ್ ಮಾಡ್ತಾರೆ. ನಾಲೆಗೆ ದೂಡುತ್ತಿದ್ದಂತೆ ಬೊಬ್ಬೆ ಹಾಕಿದ ಅಜ್ಜಿ ಚಂದ್ರವ್ವ. ಜನ ಸೇರುತ್ತಿದ್ದಂತೆ ಅಣ್ಣನ ಮಕ್ಕಳಿಂದ ರಕ್ಷಣೆಯ ನಾಟಕ. ಕಾರಿನಿಂದ ಇಳಿದು ಚಂದ್ರವ್ವ ಕೆಲ ದೂರ ನಡೆದುಕೊಂಡು ಹೋಗುತ್ತಿದ್ದಂತೆ ಆಕೆಯ ಅಣ್ಣನ ಮಕ್ಕಳು ಆಕೆಯನ್ನ ನಾಲೆಗೆ ದೂಡಿ ಕೊಲೆ ಮಾಡಲು ಯತ್ನಿಸಿದ್ರು. ಯಾವಾಗ ಅಜ್ಜಿ ನಾಲೆಗೆ ಬಿದ್ದಳು, ಜೋರಾಗಿ ಕಿರುಚಾಡಲು ಶುರು ಮಾಡಿದ್ದಾರೆ. ಅಜ್ಜಿಯ ಕಿರುಚಾಟ ಕೇಳಿ ಗ್ರಾಮಸ್ಥರು ಅಲ್ಲಿಗೆ ಬಂದಿದ್ದಾರೆ. ಗ್ರಾಮಸ್ಥರು ಬರುತ್ತಿದ್ದಂತೆ ಆರೋಪಿಗಳಿಗೆ ಭಯ ಶುರುವಾಗಿತ್ತು. ಆಗ ತಕ್ಷಣ ಅವರು ಸಹ ನಾಲೆಗೆ ಹಾರಿ ಚಂದ್ರವ್ವನನ್ನ ರಕ್ಷಣೆ ಮಾಡೋ ನಾಟಕ ಮಾಡಿದ್ದಾರೆ. ಕೆನಾಲಲ್ಲಿ ಪುಷ್ ಆದ ನಂತರ ಇವರು ಕಿರ್ಚಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಕ್ಕಪಕ್ಕ ಜನರು ಬರ್ತಾರೆ. ಆ ಟೈಮಲ್ಲಿ ಅಕ್ಯೂಸ್ಗೆ ಭಯ ಆದಾಗ ಇವರು ಅವರಿಗೆ ಸೇವ್ ಮಾಡ್ತಾರೆ. ಸೇವ್ ಆದ ನಂತರ ಇವರು ಕಾಡಯ್ಯ ಯಾರು ಪೂಜಾರಿ ಅವರು ಯಾರು ಇವರಿಗೆ ಇಲ್ಲಿ ಕರ್ಕೊಂಡ್ಬಂದಿದ್ರು ಅವರೇ ಇವರಿಗೆ ಒಂದು ಬನ್ನಟ್ಟಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹಾಸ್ಪಿಟಲ್ಗೆ ಹೋದಾಗ ಅಸಾಲ್ಟ್ ಬೈ ರಿಲೇಟಿವ್ಸ್ ಅಂತ ಒಂದು MLC ಆಗಿದೆ. ಆದರೆ ಅವರು ಹಾಸ್ಪಿಟಲ್ ಅವರು ಸ್ವಲ್ಪ ವಯಸ್ಸು ಜಾಸ್ತಿ ಇದ್ದಾಗ ಬೇರೆ ಕಡೆ ರೆಫರ್ ಮಾಡ್ತಾರೆ. ಅಜ್ಜಿ ಕರೆದೊಯ್ಯುತ್ತಿದ್ದ ವಾಹನ ಹಿಂಬಾಲಿಸಿದ ರಾಕ್ಷಸರು. ಚಿಕಿತ್ಸೆ ಕೊಡಿಸುತ್ತೇವೆ ಎಂದು ಕರೆದೊಯ್ದು ಅಜ್ಜಿ ಕೊಲೆ. ಬನಹಟ್ಟಿಯಲ್ಲಿ ಅಜ್ಜಿಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ರು. ಬಳಿಕ ಆಕೆಗೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದೆ ಅಂತ ವೈದ್ಯರು ಹೇಳಿದ್ರು. ಹೀಗಾಗಿ ಕಾಡಯ್ಯ ಆಕೆಯನ್ನ ಗೋಕಾಕ್ ಕಡೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ದಿದ್ರು. ಈ ವೇಳೆ ಅಜ್ಜಿಯನ್ನ ಕರೆದೊಯ್ಯುತ್ತಿದ್ದ ವಾಹನವನ್ನ ಆಕೆಯ ಅಣ್ಣನ ಮಕ್ಕಳು ಹಿಂಬಾಲಿಸಿದ್ದಾರೆ. ನಾವೇ ಹೆಚ್ಚಿನ ಚಿಕಿತ್ಸೆ ಕೊಡಿಸುತ್ತೇವೆ ಅಂತ ತಮ್ಮ ಕಾರಿಗೆ ಹತ್ತಿಸಿಕೊಂಡಿದ್ದಾರೆ. ಬಳಿಕ ಮಾರ್ಗ ಮಧ್ಯದಲ್ಲಿ ಅಜ್ಜಿಯ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ.
ಗೋಕಾಕ್ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ಮಾರ್ಗ ಮಧ್ಯೆ ಅಜ್ಜಿ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಹೇಳಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು 5ರನ್ನ ಬಂಧಿಸಿದ್ದಾರೆ. ಕಾರ್ ಚಾಲಕ ತಲೆಮರೆಸಿಕೊಂಡಿದ್ದು ಆತನ ಬಂಧನಕ್ಕೆ ಬಲೆ ಬೀಸಲಾಗಿದೆ ಅಂತ ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ್ ಗೋಯಲ್ ಮಾಹಿತಿ ನೀಡಿದ್ದಾರೆ. ಅಲ್ಲಿ ಕಡೆಯ ಹಿಂದೆ ಇವ್ರದ್ದು ರಿಲೇಟಿವ್ಸ್ ಕೂಡ ಒಂದು 6 ಜನ ಬೇರೆ ಗಾಡಿಯಲ್ಲಿ ಇವರಿಗೆ ಫಾಲೋ ಮಾಡ್ತಾರೆ. ಅವರು ಕಡೆಯಾಗಿ ಹೇಳ್ಬಿಟ್ಟು ನಾವೇ ಬೇರೆ ಕಡೆ ಹೋಗಿ ತೋರಿಸ್ತೀವಿ ಅಂತ ಕಡೆಯಾಗಿ ಬೇರೆ ಕಡೆ ಕಳಿಸ್ತಾರೆ. ಮತ್ತು ಅವರು ಅಮ್ಮಗೆ ಅವ್ರ ಗಾಡಿಯಲ್ಲಿ ಗೋಕಾಕ್ ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಗೋಕಾಕ್ ಹಾಸ್ಪಿಟಲಿಗೆ ಹೋದಾಗ ಬ್ರಾಡ್ ಡೆಡ್ MLC ಬಂತು. ಮತ್ತು ಇದರ ಬಗ್ಗೆ ನಾವು ಡೀಟೇಲಾಗಿ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಗೊತ್ತಾಯಿತು, ಇವರು ಕೆನಾಲಲ್ಲಿ 3 ಜನ ಅವರಿಗೆ ಇನಿಷಿಯಲಿ ಪುಷ್ ಮಾಡಿದ್ದಾರೆ. ಬೇರೆ ಪಬ್ಲಿಕ್ ಗೊತ್ತಾದ ನಂತರ ಅವರೇ ಇವರಿಗೆ ಸೇವ್ ಮಾಡಿದ್ದಾರೆ. ಆದರೆ ಇಲ್ಲಿ ಬನಟ್ಟಿಯಿಂದ ಗೋಕಾಕ್ ಕಡೆ ಹಾಸ್ಪಿಟಲಿಗೆ ಹೋಗುವಾಗ ನಮಗೆ ಅನುಮಾನ ಇದೆ ಅವರು ಇವ್ರದ್ದು ಮರ್ಡರ್ ಮಾಡಿದ್ದಾರೆ. ಇದು ಆಧಾರ ಬೇಸಿಸ್ ಮೇಲೆ ನಾವು ಈಗಾಗಲೇ FIR ರಿಜಿಸ್ಟರ್ ಮಾಡಿದ್ದೀವಿ. ಟೋಟಲ್ ಗಾಡಿಯಲ್ಲಿ ಬನಟ್ಟಿಯಿಂದ ಗೋಕಾಕ್ ಹೋಗುವ ಗಾಡಿಯಲ್ಲಿ 6 ಜನ ಇದ್ದು ಅದರಲ್ಲಿ 5 ಜನ ಮೇನ್ ಆರೋಪಿ ಎಲ್ಲ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬರು ಡ್ರೈವರ್ ಅರೆಸ್ಟ್ ಆಗಬೇಕು, ಅದನ್ನು ಕೂಡ ಆದಷ್ಟು ಬೇಗ ನಾವು ಪತ್ತೆ ಹಚ್ತೀವಿ. ಬದುಕಿನ ಸಂಧ್ಯಾಕಾಲದಲ್ಲಿದ್ದ ವೃದ್ಧೆಯನ್ನ ಆಕೆಯ ಅಣ್ಣನ ಮಕ್ಕಳು ಅಕ್ಕರೆಯಿಂದ ಆರೈಕೆ ಮಾಡಿದಿದ್ರೆ ಆಕೆಯ ಆಸ್ತಿ ಇವರಿಗೆ ಬರೆದು ಕೊಡ್ತಿದ್ರೋ ಏನೋ ಗೊತ್ತಿಲ್ಲ. ಆದರೆ ಆಸ್ತಿಗಾಗಿ 90 ವರ್ಷದ ವೃದ್ಧೆಯನ್ನ ಕೊಲೆ ಮಾಡಿ ಸಹಜ ಸಾವು ಅಂತ ಬಿಂಬಿಸೋದಕ್ಕೆ ಮುಂದಾಗಿದ್ರು. ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಹೋಗಿದ್ರಿಂದ ಗ್ರಾಮಸ್ಥರಿಗೆ ಅನುಮಾನ ಬಂದಿತ್ತು. ಗ್ರಾಮಸ್ಥರು ನೀಡಿದ ಮಾಹಿತಿ ಮೇರೆಗೆ ಗ್ರಾಮಕ್ಕೆ ಬಂದ ಪೊಲೀಸರು ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.